ಇಂಟ್ರೆಸ್ಟಿಂಗ್. ನಮ್ಮ ರಾಜ್ಯದ 3 ಭಾಗಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಅದರಲ್ಲಿ ಬೆಂಗಳೂರು, ಅದು ಬಿಟ್ಟರೆ ಇನ್ನೊಂದು ಯಾವ್ದು ಹೇಳಿ, ರಾಯಚೂರು ಹಾಗೆ ಕಾರವಾರ. ರಾಯಚೂರಿಗೆ ಹೋಗೋಣ. ಯಾಕೆ ರಾಯಚೂರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? ಹಾವೇರಿಗೆ ಹೋಗ್ಬೋದಿತ್ತಲ್ಲ, ಮೈಸೂರಿಗೆ ಹೋಗ್ಬೋದಿತ್ತಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೇಳ್ತೀವಿ ಯಾಕೆ ಅಂತ. ಮಾಕ್ ಡ್ರಿಲ್ಗೆ ರಾಯಚೂರಲ್ಲೂ ಭರ್ಜರಿ ತಯಾರಿಗಳಾಗ್ತಾ ಇದೆ. ರಾಯಚೂರಿನ ಶಕ್ತಿನಗರದ RTPS ಬಳಿ ಅಣುಕು ಪ್ರದರ್ಶನ. ಸೈರನ್ ಕೂಗಿದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಣುಕು ಪ್ರದರ್ಶನ ಅಂದ್ರೆ ತೋರಿಸ್ತಾ ಇದ್ದಾರೆ, ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳನ್ನ ಹೊಂದಿರುವ RTPS ಘಟಕ, ಇದೇ ಘಟಕದ ಬಳಿಗೆ ಅಣುಕು ಪ್ರದರ್ಶನವನ್ನ ಸಿಬ್ಬಂದಿಗಳು ನಡೆಸ್ತಾರೆ. ಮಾಕ್ ಡ್ರಿಲ್ಗೆ ಈಗಾಗಲೇ ತಯಾರಿಗಳು ನಡೆದಿದೆ. ಇದಕ್ಕೆ ಹೇಳಿದ್ದು ಯಾಕೆ ಮೈಸೂರಲ್ಲಿಲ್ಲ, ಮಂಗಳೂರಲ್ಲಿಲ್ಲ, ಚಿಕ್ಕಮಂಗ್ಳೂರಲ್ಲಿಲ್ಲ ಅಂದ್ರೆ ರಾಯಚೂರಲ್ಲಿ RTPC ಇದೆಯಲ್ಲ, ಅಂದ್ರೆ ರಾಯಚೂರು ಪವರ್ ಕಾರ್ಪೊರೇಷನ್ ಇದೆಯಲ್ಲ, ಲಿಮಿಟೆಡ್ ಇದೆಯಲ್ಲ. ನಾನು ಅದಕ್ಕೆ ಹೇಳಿದ್ದು, ಈ ಮಾಕ್ ಡ್ರಿಲ್ ನ ಉದ್ದೇಶ ಒಂದು ಜನರನ್ನ ಸೇವ್ ಮಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು, ಮತ್ತೊಂದ್ ಕಡೆ ನಗರದ ಪ್ರಮುಖ ಆಸ್ತಿಗಳನ್ನ ಕಾಪಾಡ್ಕೊಳ್ಳೋದು. ಏಕಾಏಕಿ ಬಂದವರೆಲ್ಲ ಧ್ವಂಸ ಮಾಡೋಗ್ಬಿಟ್ರೆ ಬರೀ ಸಾವು ನೋವುಗಳಲ್ಲ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಒಂದು ಸಬಲರಾಗಿರೋದನ್ನು ನೋಡ್ಕೋಬೇಕಲ್ವಾ. ಆ ಹಿನ್ನೆಲೆಯಲ್ಲಿ ರಾಯಚೂರ್ನ ಆಯ್ಕೆ ಮಾಡ್ಕೊಳ್ಳಲಾಗಿದೆ. ರಾಯಚೂರಲ್ಲೇ ಅಲ್ವಾ ಈ ಪವರ್ ಕಾರ್ಪೊರೇಷನ್ ಇರೋದು. ಹಾಗಾಗಿ RTPS ಇಲ್ಲಿ ಆಲ್ರೆಡಿ ಈಗ ತಯಾರಿಗಳಾಗ್ತಾ ಇದೆ. ಹೇಗೆ ಇರಬೇಕು ಅಂತ ಜನರಿಗೆ ಹೇಳ್ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಈಗ ನಾವು ಎದುರು ನೋಡ್ತಾ ಇರೋದು ಏನ್ ಹೇಳಿ, 2 ಗಂಟೆಗೆ ಒಂದು ಮೀಟಿಂಗ್ ಇದೆ. ಅದರಿಂದ ಒಂದು ಗೈಡ್ಲೈನ್ಸ್ ಅನ್ನ ಹೊರಡಿಸ್ತಾರಲ್ಲ, ಆ ಗೈಡ್ಲೈನ್ಸ್ ಅಲ್ಲಿ ಏನಿರುತ್ತೆ ಅಂತ. ಡೆಫಿನೆಟ್ಲಿ ಎಲ್ರಿಗೂ ಕೂಡ ಇದು ಹೊಸದು, ಎಲ್ಲರಿಗೂ ಹೊಸದಿದು. ಇಲ್ಲಿ ತನಕ ಓದ್ತಾ ಇದ್ವಿ, ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂದಾಗ ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಬಹಳ ಕುತೂಹಲ ಇದೆ, ಒಂದ್ ರೀತಿ ಗೂಸ್ ಬಂಪ್ಸ್ ಜನರೆಲ್ಲರಿಗೂ ಕೂಡ. ಮಗದೊಂದ್ ಕಡೆ ಈ ಮಾಕ್ ಡ್ರಿಲ್ ಏನು ಅನ್ನೋದು ಜನರಿಗೆ ಗೊತ್ತಾಗೋಗ್ಬಿಟ್ಟಿದೆ. ನೆನ್ನೆಯಿಂದಲೂ ಕೂಡ ಕೇಳಿ 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 ನಮ್ಮ ರಾಜ್ಯದ 3 ಭಾಗ ಅಂತ ತಗೊಂಡಾಗ ಯಾಕೆ ಈ 3 ಭಾಗ, ಯಾಕೆ ಅಷ್ಟೊಂದು ಗಮನವನ್ನ ಇಲ್ಲಿ ವಹಿಸ್ತಾ ಇದ್ದಾರೆ, ಗೈಡ್ಲೈನ್ಸ್ ಯಾವಾಗ ರಿಲೀಸ್ ಆಗ್ಬೋದು, ಡೀಟೇಲ್ಸ್ ಏನಿದೆ ದಿಲೀಪ್? ನೋಡಿ ವಿದ್ಯಾ, ಮೊದಲಿಗೆ ಭಾರತದಲ್ಲಿ ಒಟ್ಟು ಎಲ್ಲ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನೊಂದು ಮಾಕ್ ಡ್ರಿಲ್ ನಡೀತಾ ಇದೆ, ಅದೇ ರೀತಿಯ ಮಾಕ್ ಡ್ರಿಲ್ಲು ಕರ್ನಾಟಕದ 3 ನಗರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕರ್ನಾಟಕದ 3 ನಗರ, ಅದರಲ್ಲಿ ಮೊದಲಿಗೆ ಬೆಂಗಳೂರಲ್ಲಿ ಮಲ್ಲೇಶ್ವರಂನ ಆಯ್ದುಕೊಳ್ಳಲಾಗಿದೆ. ಮಲ್ಲೇಶ್ವರಂನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿ ಕೂಡ ಮಲ್ಲೇಶ್ವರಂನಲ್ಲೇ ಇರೋದು. ಕೇವಲ ಗ್ಯಾರಂಟಿ ನ್ಯೂಸ್ ಕಚೇರಿಯಿಂದ 1/2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆ ನೀವು ಈ ಮಾಕ್ ಡ್ರಿಲ್ನ ನೇರ ಪ್ರಸಾರನ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ಬೋದು. ಈ ಮಲ್ಲೇಶ್ವರಂನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಅದಕ್ಕೆ ಮೂಲ ಕಾರಣ ಪ್ರಮುಖವಾಗಿ ಎಲ್ಲ ರಿಸೋರ್ಸಸ್, ಅಂದರೆ ಸೇನೆ ಏನೊಂದು ತುರ್ತು ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯ ಕೈಗೊಳ್ಳೋದಕ್ಕೆ ಯಾವೆಲ್ಲ ಸೌಕರ್ಯಗಳು ಬೇಕು ಅವೆಲ್ಲದನ್ನು ಒಂದೇ ಕಡೆ ಸಿಗುವಂತಾಗಬೇಕು. ಜೊತೆಗೆ ಒಟ್ಟು ಬೆಂಗಳೂರು ನಗರದಲ್ಲಿ 32 ಕಡೆ ಸೈರನ್ ಮೊಳಗುತ್ತೆ. ಈ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿದೆ. ಇನ್ನು ನೀವು ಕೇಳಿದ್ರಿ ಈ ಒಂದು ಬೆಂಗಳೂರು ಮಾತ್ರ ಅಲ್ಲ, ಕಾರವಾರ ಮತ್ತು ರಾಯಚೂರು ಯಾಕೆ ಅಂತ. ಕಾರವಾರದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕದಂಬ ನೌಕಾನೆಲೆ ಇದೆ. ಅಲ್ಲಿ INS ವಿಕ್ರಾಂತಿಂದ ಹಿಡಿದು ಪ್ರಮುಖ ಎಲ್ಲ ನೌಕಾಪಡೆಯ ಯುದ್ಧ ನೌಕೆಗಳು ಬರ್ತವೆ. ಮತ್ತು ಇತ್ತೀಚೆಗೆ ತಾನೇ ಇದೇ ಕಾರವಾರದಲ್ಲಿರೋ ನಮ್ಮ ಕದಂಬ ನೌಕಾನೆಲೆಯ ಒಬ್ಬ ಅಧಿಕಾರಿ ವಿರುದ್ಧ ಹನಿ ಟ್ರ್ಯಾಪ್ ಯತ್ನವನ್ನು ಕೂಡ ಪಾಕಿಸ್ತಾನ ನಡೆಸಿತ್ತು. ಅಂದರೆ ಈ ಕದಂಬ ನೌಕಾನೆಲೆ ಎಷ್ಟು ಪ್ರಾಮುಖ್ಯ ಪಡೆದಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ರಾಯಚೂರು ನಗರ, ಕರ್ನಾಟಕದ ರಾಯಚೂರು ನಗರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ರಾಯಚೂರು ನಗರ ಕರ್ನಾಟಕದ ಪವರ್ ಸೆಂಟರ್. ಕರ್ನಾಟಕದಲ್ಲಿರೋ ಒಂದು 35%ಕ್ಕೂ ಹೆಚ್ಚು ವಿದ್ಯುತ್ನ ಉತ್ಪಾದನೆ ಮಾಡೋದು ರಾಯಚೂರಿನಲ್ಲಿರೋಂಥ ಥರ್ಮಲ್ ಪವರ್ ಪ್ಲ್ಯಾಂಟು. ಉಷ್ಣ ವಿದ್ಯುತ್ ಸ್ಥಾವರಗಳು ಒಂದು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತವೆ. ಒಂದು ವೇಳೆ ರಾಯಚೂರಿನಲ್ಲಿ ಏನಾದರೂ ಅಣುಬಾಂಬ್ ದಾಳಿ ಆದರೆ ಅಥವಾ ರಾಯಚೂರು ಮೇಲೆ ಏನಾದರೂ ಪಾಕಿಸ್ತಾನ ಸೇನೆ ಅಟ್ಯಾಕ್ ಮಾಡಿದ್ರೆ ಇಡೀ ಕರ್ನಾಟಕ ಅಂಧಕಾರದಲ್ಲಿ ಮುಳುಗುತ್ತೆ. ಅದು ಮೊದಲನೇದು. ಇನ್ನು ಕಾರವಾರದಲ್ಲಿರೋ ನೌಕಾನೆಲೆ ಮೇಲೆ ಏನಾದರೂ ದಾಳಿ ನಡೆದ್ರೆ ಅದು ನಿಜಕ್ಕೂ ಭಾರತದ ನೌಕಾಪಡೆಗೆ ದೊಡ್ಡ ಒಂದು ಆಘಾತವನ್ನು ಕೊಡುತ್ತೆ. ಮತ್ತು ಇನ್ನೊಂದು ಬೆಂಗಳೂರು ಮಹಾನಗರದ ಮೇಲೆ ಏನಾದರೂ ದಾಳಿ ಆದರೆ ಅದು ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚದ IT ವಲಯದಲ್ಲಿ ಭಾರತ ತನ್ನದೇ ಆದ ಛಾಪ್ ಮೂಡಿಸಿರೋಂಥ ನಗರ. ಒಂದು ವೇಳೆ ಈ ಒಂದು ಮಹಾನಗರದ ಮೇಲೆ ದಾಳಿ ಆದರೆ ನಿಜಕ್ಕೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ 3 ನಗರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ. ಬಹಳ ಒಂದು ರೀತಿ ಕೌತುಕ, ಭಯ ಎಲ್ಲವೂ ಕೂಡ ಇದೆ, ಎಲ್ಲವೂ ಇದೆ. ಎಸ್, ನಾನು ಹೇಳಿದ್ನಲ್ಲ, ಯುದ್ಧ ಅಂದ್ರೆ ಕೇವಲ ಅದು ಸೈನಿಕರಿಗೆ ಅಥವಾ ಆರ್ಮಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ನಮ್ಗಳ ಜವಾಬ್ದಾರಿ ಇರುತ್ತೆ.
ಏನ್ ನಮ್ ಜವಾಬ್ದಾರಿ ಅಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ಜೊತೆಗೆ ನಮ್ಮ ನಗರದಲ್ಲಿರುವಂತಹ ಪ್ರಮುಖ ತಾಣಗಳನ್ನ ಅವರು ರಕ್ಷಣೆ ಮಾಡಬೇಕು. ಈಗ ಎಕ್ಸಾಂಪಲ್ ರಾಯಚೂರು ಒಂದು ನೋಡ್ತಾ ಇದ್ವಿ, RTPS ಇದೆ, ಸೇವ್ ಮಾಡ್ಕೊಳ್ಬೇಕು ಅದನ್ನ, ಅಂದ್ರೆ ರಕ್ಷಿಸ್ಕೊಳ್ಬೇಕು. ಮತ್ತೊಂದು ಕಾರವಾರ ನ್ಯೂಕ್ಲಿಯರ್ ಪ್ಲಾಂಟ್ ಇದೆ ಅಲ್ಲಿ. ಬೆಂಗಳೂರು ಅಂತ ತಗೊಂಡಾಗ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳಿದಾವೆ, ಹಬ್ಬಿದು IT ಸಿಟಿಗೆ. ಇಲ್ಲಿ ಬರೀ ನಮ್ಮ ರಾಜ್ಯದವರಲ್ಲ, ನಮ್ಮ ದೇಶದವರಲ್ಲ, ಹೊರಗಿನ ದೇಶದವರು ಇದ್ದಾರೆ. ಸೊ ಎಲ್ಲವನ್ನ ಕತ್ತರ್ನಗಳು ಯೋಚನೆ ಮಾಡ್ತಿರ್ತಾರೆ, ಅವರಲ್ಲೂ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಎಲ್ಲಿಗೆ ಹೊಡೆದ್ರೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಅವರು ಕಾಯ್ತಾ ಇರ್ತಾರೆ. ಹಾಗಾಗಿ ಇವುಗಳನ್ನ ಉಳಿಸ್ಕೊಳ್ಳುವಂತಹ ಸಲುವಾಗಿ ಇಲ್ಲಿ ಈ ಮಾಕ್ ಡ್ರಿಲ್ ಅನ್ನ ಮಾಡ್ಲಾಗ್ತಾ ಇದೆ.